ನಾವು ನಂಜನಗೂಡು ತಾಲೂಕು ಬಸಾಪುರದವರು ನಾವು ಇಲ್ಲಿ ಸರಸ್ವತಿಪುರಮ್ಲಿರೋದು ಜವರಗಡ ಪಾರ್ಕ್ ಹತ್ರ ನಾವು ಬಾಡಿಗೆ ಮನೆ ಮಾಡ್ಕೊಂಡಿದ್ದೀವಿ. ನಾವು ಒಂದು ವ್ಯಾಪಾರ ಮಾಡೋದು ಪಾನಿಪುರಿ ವ್ಯಾಪಾರನ. ನಮ್ಮ ತಂದೆಯವರು ಫ್ರೀ ಇದ್ರು ಅಂದ್ಬಿಟ್ಟು ಅವರು ಪಾಪ ನಾವು ಸಾಲ ಮಾಡಿ ಗಾಡಿ ತಗೊಟ್ಟಿದ್ದೋ, ಒಂದು 10,000 ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಕಂತು ತಗೊಂಡು ನಿಮ್ಮಂಥವ್ರ ಹತ್ರ ನಾವು ತಗೊಂಡಿದ್ದೋ, ಗಾಡಿ ತಗೊಟ್ಟಿದ್ದೋ. ಒಂದು 1-2 ತಿಂಗಳಿಂದ ಇಲ್ಲಿ ಜವರಗಡ ಪಾರ್ಕ್ ಬೀದಿ ಮೇಲೆ ಹೋಯ್ತಿದ್ರು. ಈಗ ಆಗಲ್ಲ, ವಯಸ್ಸಾಗಿದೆ ಅಲ್ಲ, ಅದಕ್ಕೆ ಇಲ್ಲಿ ಜವರಗಡ ಪಾರ್ಕ್ ಹತ್ರ ಮುಂದ್ಗಡೆ ವ್ಯಾಪಾರ ಮಾಡ್ತಾಯಿದ್ರು. ಈಗ ಮೊನ್ನೆ ದಿನ ಮಳೆ ಬಂದಾಗ ಅವರು ಮನೆ ಹತ್ರ ಊಟಕ್ಕೆ ಬಂದಿದ್ದಾರೆ. ಊಟಕ್ಕೆ ಬಂದಾಗ ಅವ್ರು ಏನು ಮಾಡಿದ್ದಾರೆ, ಒಳಗಡೆ ಬಂದಿದ್ದಾರೆ, ಟಾರ್ಪಲೆಲ್ಲ ಕಟ್ಬಿಟ್ಟು. ಯಾರೋ ಬಂದು 2 ವೀಲರಲ್ಲಿ ಸ್ಪೆಂಡರ್ ಗಾಡೀಲಿ ಹಿಂದ್ಗಡೆ ಕಟ್ಕೊಂಡು ಹೊಂಟೋಗ್ಬಿಟ್ಟಿದ್ದಾರೆ. ನೀವು ಹಿಂಗಾದ್ರೆ ಹೆಂಗೆ ಸರ್? ಬಡವರು ಹೆಂಗೆ ಜೀವನ ಮಾಡೋದು? ನೀವು ಸ್ವಲ್ಪ ಹೆಲ್ಪ್ ಮಾಡಬೇಕು ನಮ್ಮಂಥವ್ರಿಗೆ. ಇಲ್ಲಿ ಈ ಥರ ತರಕಾರಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋದು ಹೆಂಗೆ? ಸಾಲ ಮಾಡ್ಕೊಂಡು ನಾವು ಹಳ್ಳಿಗೆ ಬಂದೀವಿ, ಜೀವನ ಹೆಂಗೆ ಮಾಡಬೇಕು? ಈ ಪೊಲೀಸ್ ಇಲಾಖೆಯವರು ಸ್ವಲ್ಪ ಹೆಲ್ಪ್ ಮಾಡಬೇಕು. ಸರ್ಕಾರರು ಇಂಥವಕ್ಕೆಲ್ಲ ಕ್ರಮ ವಹಿಸಬೇಕು ಸರ್. ಈ ಗಲ್ಲಿಗೆ ಚಿನ್ನೇಗೌಡ ಸರ್, ನಾವು ವ್ಯಾಪಾರ ಮಾಡ್ತಾಯಿದ್ವಿ. ತರಕಾರಿ ಈರುಳ್ಳಿ ಹಾಕೊಂಡು ವ್ಯಾಪಾರ ಜೀವನ ಕಳಿತೀವಿ ಸರ್. ನಾವು ಭಾರಿ ಕಷ್ಟದಲ್ಲಿದ್ದೀವಿ ಸರ್. ದೇಶಕ್ಕೆ ಬಂದು ಹೇಳ್ಬೇಡಿ. ಅದಕ್ಕೆ ನೀವೆಲ್ಲ ಸಹಾಯ ಮಾಡಿ, ಏನೋ ಸ್ವಲ್ಪ ಸಹಾಯ ಮಾಡಿ. ಈ ಥರ ಎತ್ಕೊಂಡೋಗ್ಬಿಟ್ರೆ ಸರ್, ಊಟಕ್ಕೆ ಬಂದು ಮಧ್ಯಾಹ್ನದೊತ್ತು. ಯಾರು ಎತ್ಕೋಗಿರೋದು? ಯಾರಂದ್ರೆ ಗೊತ್ತಿಲ್ಲ ಸರ್. ಈಗ ಮೋಟ್ರ್ ಬೈಕಿಗೆ ತಳ್ಕೊಂಬಿಟ್ಟಾದ್ರು ಸರ್. ಗಾಡಿ ನಾವು ಬರಗಂಟೆ ಹೆಚ್ಚಿಲ್ಲ ಸರ್. ಏನಿತ್ತು ಗಾಡಿ ಮೇಲೆ? ಗಾಡಿ ಮೇಲೆ ಈರುಳ್ಳಿ, ಸೈಕಲ್ ಏನೇನಿತ್ತು ಸರ್. ಸೈಕಲ್ ಗಾಡಿ 4 ಎಕರೆ ಗಾಡಿ. ಎಲ್ಲಿ ವ್ಯಾಪಾರ ಮಾಡ್ತಾಯಿರಿ ನೀವು? ಜವರಗಡ ಪಾರ್ಕ್ನಾಗ ವ್ಯಾಪಾರ ಮಾಡಿ ಮಳೆ ಬತ್ತು. ಊಟಕ್ಕೆ ಬಂದು ಸರ್, ಮಳೆ ಬತ್ತೆ ತಳ್ಳಿಬಿಟ್ಟು ನೀವು ಊಟಕ್ಕೆ ಬಂದು ಸರ್ ಒಳಗಡೆ ನಾವು ಬರೋಂಟ ಪುನಃ ಊಟ ಮಾಡಿ ಬರೋಂಟ ಗಾಡಿ ಹೆಚ್ಚಿಲ್ಲ ಸರ್. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಟಿವಿನಲ್ಲಿ ಮಾಡ್ತೀವಿ ಸರ್. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿವಿ ಸರ್. ಇವಾಗ ಏನಂತ ಕೇಳ್ಕೊತೀರಾ? ಏನ